ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿ ಹತ್ತಿರ ಬಂದು ಕೆಲವು ನೀತಿ ರೀತಿ ಮಾತುಗಳನ್ನಾಡಿದಾಗ ಮೊದಲು ತಿರಿದುಂಬುವ ಕೊರವನಿಗೆ ನಿನ್ನನ್ನು ಕೊಟ್ಟದ್ದು ನನ್ನದು ಮಹಾಪರಾಧವಾಗಿದೆ ಎಂದ ಗಲ್ಲವನ್ನೇ ಬಡಿದುಕೊಂಡೆ. ಹೋಗು, ನಿನ್ನ ಗಂಡನಾದಂತ ಆ ತಿರಿದುಂಬುವ ಕೊರವನನ್ನು ಕಳಿಸಂದಳು. ಆ ಕೂಡಲೇ ದಕ್ಷ ಬ್ರಹ್ಮ ಯಜ್ಞೋಚಿತ ನೀನು ಮಾಡುವಂತ ಯಜ್ಞ ಭೂಮಿಗೆ ಆ ನನ್ನ ಗಂಡನಾದಂತ ಪರಮಾತ್ಮ ನೇತಕ್ಕೆ ಬೇಕು. ಇಂತಪ್ಪ ಸಮಯದಲ್ಲಿ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿ ಮುಗೀತ ಬಂದಾಗ ಆ ಸಮಯದಲ್ಲಿ ದಕ್ಷ ಬ್ರಹ್ಮನು ಬಂದಂತ ದೇವತೆಗಳಿಗೆ ತಾನು ಮಾಡಿರುವ ಹೋಮದ ಅವಿರ್ಭಾಗವನ್ನು ಒಂದೊಂದು ಭಾಗವಾಗಿ ಕೊಟ್ಟು ಕಳಿಸುತ್ತಿದ್ದ. ಕೊನೆಯದಾಗಿ ಜಗನ್ಮಾತೆಯಾದ ದ್ರಾಕ್ಷಾಯಿಣಿಯು ಸತ್ತಿ ಬಂದಿತು. ಆಗ ಕೇಳಿದಳು ದಕ್ಷ ಬ್ರಹ್ಮ, ಈಗ ನಮಗೆ ಬರಬೇಕಾಗಿದ್ದ ಹೋಮದ ಅವಿರ್ಭಾಗ ಒಂದು ಭಾಗ ಕೊಡಿ ಎಂದು ಕೇಳಿದಳು. ಇಂತಪ್ಪ ಸಮಯದಲ್ಲಿ ಮಂಕುಮತಿಯಾದ ದಕ್ಷ ಬ್ರಹ್ಮನ ಮಗಳಾದ ದ್ರಾಕ್ಷಾಯಿಣಿ ಹತ್ತಿರ ಏನನ್ನು ಮಾತನಾಡಿದ? ಎಲೆ ಹುಚ್ಚು ಮುಂಡೆ, ನಿನ್ನ ಗಂಡನಾದಂತ ಸುಡುಗಾಡು ಸಿದ್ಧನನ್ನು ಕಳಿಸಂದ. ಹಾಗಂದ ಕೂಡಲೇ ಕೆಲವು ದುರಾಂಕಾರಿಯಾದ ದಕ್ಷ ಬ್ರಹ್ಮನೇ ಕೇಳು, ನಿಗಮ ಆಗಮ ಗೋಚರ ಆದಿ ಅಂತ್ಯಗಳಿಗೆ ಕಾರಣ ಕರ್ತನಾದ ಎನ್ನ ಗಂಡ ಪರಶಿವನು ನಿರ್ಮಿಸಿದ ಸೂತ್ರದ ಗೊಂಬೆಯಂತಿರುವ ನಿನ್ನಂತ ಪಾಮರನಿಗೆ ಶಿವ ಶರಣರ ಮಹಿಮೆ ನಿನಗೇನು ತಿಳಿದಿದೆಯೋ? ನಿಮಗೇನು ತಿಳಿದಿದೆ? ಇಂತಪ್ಪ ಸಮಯದಲ್ಲಿ ಹೋಮದ ಅವಿರ್ಭಾಗ ಕೊಡುವೆಯೋ ಇಲ್ಲ ನೀನು ಮಾಡಿದ ಹೋಮಕ್ಕೆ ನಿನ್ನ ತಲೆ ಓಡಾಗಲೆಂದು ಶಾಪ ಕೊಟ್ಟು ನಾನು ಉರಿಯುವ ಹೋಮದಲ್ಲಿ ಆರಿ ನನ್ನ ಪ್ರಾಣ ಪಕ್ಷಿ ಬಿಡಲೇನೆಂದು ಕೇಳಿದಳು. ಏ ಹುಚ್ಚು ಮುಂಡೆ, ಹೋಮದಲ್ಲಿ ಆರಿ ನಿನ್ನ ಪ್ರಾಣ ಪಕ್ಷಿ ಕಳೆದುಕೊಂಡರೂ ಸರಿ, ನಾನು ಹೋಮದ ಅವಿರ್ಭಾಗ ಕೊಡಲಾರೆ, ಹೋಗ ಅವನನ್ನು ಕಳಿಸನ್ನ. ಇಷ್ಟನ್ನುವುದರೊಳಗಾಗಿ ದ್ರಾಕ್ಷಾಯಿಣಿ ಶಾಪ ಕೊಟ್ಟಳು. ಆ ಕೂಡಲೇ ಕೆಲವು ದುರಾಂಕಾರಿಯಾದ ದಕ್ಷ ಬ್ರಹ್ಮ, ನೀನು ಮಾಡಿದ ಹೋಮಕ್ಕೆ ನಿನ್ನ ತಲೆ ಓಳಾಗಲೆಂದು ಶಾಪ ಕೊಟ್ಟು ಉರಿಯುವ ಹೋಮದಲ್ಲಿ ಹಾರಿ ಪ್ರಾಣ ಬಿಟ್ಟರೆ ಈ ಸುದ್ದಿ ನೋಡಿದಂತ ನಂದೀಶ್ವರನು ಈ ಸುದ್ದಿಯನ್ನು ಹೊತ್ತುಕೊಂಡು ತಕ್ಷಣದ ಕೈಲಾಸಕ್ಕೆ ಹೋದ. ಕೈಲಾಸದಲ್ಲಿದ್ದಂತ ಪರಮಾತ್ಮನಿಗೆ ನಂದೀಶ್ವರನು ಹೇಳಿದ, ಅಪ್ಪ ಜಗದೊಡೆಯ, ಜಗನ್ಮಾತೆಯಾದ ದ್ರಾಕ್ಷಾಯಿಣು ತಂದೆಯು ಮಾಡಿದಂತ ಹೋಮದಲ್ಲಿ ಹಾರಿ ಪ್ರಾಣ ಪಕ್ಷಿ ಬಿಟ್ಟಿರುವಳು. ಈ ಸುದ್ದಿಯನ್ನು ಕೇಳಿದ ಪರಮಾತ್ಮನು ನಿಟಿಲ ನೇತ್ರವನ್ನೇ ತೆರೆದ, ಓ ಎಂದು ಬಬ್ಬಿರಿದ, ನಡುವಣಿಯ ಬೆವರಂ ತೆಗೆದ, ಭೂಮಿಗೆ ಜಡದ. ಭೂಮಿಯಿಂದ ಉದ್ಭವಿಸಿ ಬಂದ ನಮ್ಮ ಅಸಮಕ್ಷೇಮವಾದ ಶ್ರೀ ವೀರಭದ್ರ ಉದ್ಭವಿಸಿದ ಕೂಡಲೇ ಏನೆಂದು ಕೇಳಿದ? ಹುಟ್ಟಿದ ಕೂಡಲೇ ಮಾತನಾಡಿದ. ಹುಟ್ಟಿದ 3 ದಿವಸಕ್ಕೆ 32 ಆಯುಧಗಳನ್ನೇ ಧರಿಸಿದ. ಏ ಪರಶಿವಮೂರ್ತಿ, ಭೂಲೋಕದಲ್ಲಾಗಲಿ ಕೈಲಾಸ ಪರ್ವತದಲ್ಲಾಗಲಿ
ಯಾವ ವೈರಿ ನಿಮಗೆ ಎದುರಾಗಿ ನಿಂತಿರುವನು ತಕ್ಷಣವೇ ನನ್ನ ಮುಂದೆ ಹೇಳಬೇಕೆಂದು ಕೇಳಿದ ಪರಮಾತ್ಮನನ್ನು. ಇದನ್ನು ಕೇಳಿದ ಪರಮಾತ್ಮನು ಈ ಸುದ್ದಿ ಇವನಿಗೆ ಈ ಕೂಡಲೇ ಹೇಳಬಾರದು ಎಂದು ಆ ಕೂಡಲೇ ಪರಮಾತ್ಮನು ತನ್ನ ಎಡಭಾಗದ ಹಣೆಯ ಬೆವರನ್ನು ತೆಗೆದು ಭೂಮಿಗೆ ಜಡಿದರೆ ಭೂಮಿಯಿಂದ ಉದ್ಭವಿಸಿ ಬಂದಳು ಭದ್ರಕಾಳಿ. ಭದ್ರಕಾಳಿಯನ್ನು ನೋಡುತ್ತಲೇ ನಮ್ಮ ಗುರುವಾದಂತ ಶ್ರೀ ವೀರಭದ್ರ ದೇವರ ಉಗ್ರ ರೂಪ ಸ್ವಲ್ಪ ಶಾಂತ ರೂಪನಾದ. ಇದೇ ಸರಿಯಾದ ಸಮಯವೆಂದುಕೊಂಡ ಪರಮಾತ್ಮ ಭದ್ರಕಾಳಿಗೂ ವೀರಭದ್ರ ದೇವರಿಗೂ ಲಗ್ನ ವಿವಾಹ ಮಾಡಿದ. ಆಗ ಹೇಳಿದ, ಭೂಲೋಕದಲ್ಲಿ ನಿಮ್ಮ ತಂದೆಯಾದಂತ ನಿಮ್ಮ ತಾತನಾದಂತ ದಕ್ಷ ಬ್ರಹ್ಮನು ಕೊಡುತರವಾದ ಯಜ್ಞ ಭೂಮಿಯನ್ನು ಆರಂಭಿಸಿರುವನು. ಅದನ್ನು ನೋಡಬೇಕೆಂದು ಹೋಗಿದ್ದ ನಿನ್ನ ತಾಯಿಯಾದ ದ್ರಾಕ್ಷಾಯಿಣಿಯು ಪುನಃ ಹಿಂತಿರುಗಿ ಕೈಲಾಸಕ್ಕೆ ಬಂದಿಲ್ಲ. ಹೋಮದಲ್ಲಿ ಹಾರಿ ಪ್ರಾಣ ಬಿಟ್ಟಿರುವಳು. ಈಗ ನೀನು ಹೋಗು, ಮರ್ಯಾದೆಯಿಂದ ನಿಮ್ಮ ತಾತನಾದ ದಕ್ಷ ಬ್ರಹ್ಮನನ್ನು ನಮಗೆ ಬರಬೇಕಾಗಿದ್ದ ಹೋಮದ ಅವಿರ್ಭಾಗ ಒಂದು ಭಾಗ ಕೊಡು ಎಂದು ಕೇಳು.